ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಟ ದರ್ಶನ್ ಕೊಲೆ ಆರೋಪದಡಿ ಈಗಾಗಲೇ 6 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸೊ ಈ ಕಾರಣಕ್ಕಾಗಿ ಚಿತ್ರರಂಗದಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ದರ್ಶನ್ ಚಿತ್ರರಂಗದಲ್ಲಿ ಮುಂದುವರಿಸಬೇಕಾ ಬೇಡವಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಮಾ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ್ ಅಂತ ಹೇಳಿ ಒಬ್ಬ ನಟ ಅಲ್ಲ, ಸಾಕಷ್ಟು ನಟರಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ನಟರು ಅಂದ ತಕ್ಷಣ ಅವರನ್ನು ಫಾಲೋ ಮಾಡುವ ಒಂದಿಷ್ಟು ಫಾಲೋವರ್ಸ್ ಇರ್ತಾರೆ. ಅವರು ಮಾದರಿ ಆಗಬೇಕು. ಬಟ್ ಈ ಥರ ಮಾದರಿ ಆದರೆ ಪ್ರೇಕ್ಷಕರ ಗತಿ ಏನು ಅಂತ? ಇಲ್ಲ, ಇದು ಸಮಾಜಕ್ಕೆ ಮಾರಕ ಆಯಿತು. ದರ್ಶನ್ ಅವ್ರ ಬಿಹೇವಿಯರು ಸುಮಾರು ವರ್ಷಗಳಿಂದ ಏನು ಮಾಡ್ತಾ ಮಾಡಿದ್ದಾರೆ. ಮತ್ತು ಇವತ್ತೇನಾಗಿದೆ ಆ ನಿಜವಾದ ಸಮಾಜಕ್ಕೆ ಒಂದು ದೊಡ್ಡ ಕೆಟ್ಟ ಮೆಸೇಜ್ ಅದು. ಬಟ್ ಎಷ್ಟೋ ಜನ, ರಾಜ್ಕುಮಾರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗು, ಅನಂತ್ ನಾಗು, ಮತ್ತು ಈಗಿನ ಕಾಲದ ಸುದೀಪ್ ಅವರ ಶಿವಣ್ಣ ಆಗ್ಬೋದು, ಧ್ರುವ ಸರ್ಜಾ, ಇನ್ನೂ ಅನೇಕ ನಟರುಗಳಿದ್ದಾರೆ, ದುನಿಯಾ ವಿಜಯ್, ಲೂಸ್ ಮಾದ, ಇವರೆಲ್ಲ ಎಲ್ಲ ಇದ್ದಾರೆ. ಬಟ್ ಇವತ್ತು ಅವರು ಸ್ಟಾರ್ಡಮ್ ಯಾವತ್ತೂ ನಾನು ನೋಡಿಲ್ಲ. ಯಾಕಂದ್ರೆ ನಾನು ಎಲ್ಲರೂ ಹತ್ರದಿಂದ ನೋಡಿದ್ದೀನಿ. ರಾಜ್ಕುಮಾರ್ ಕಾಲದಿಂದ ಇವತ್ತವರೆಗೂ ಎಲ್ಲ ನಟರುಗಳು ನೋಡಿ. ಬಟ್ ಅವ್ರು ಯಾರು ಸ್ಟಾರ್ಡಮ್ಮ ಮತ್ತೊಂದು ತಲೆಗೆ ಹಚ್ಕೊಂಡಿಲ್ಲ. ಬಟ್ ಎಲ್ಲರ ಹತ್ರ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಮಾತಾಡೋದ್ರಾಗಲಿ, ನಯ ವಿನಯ ಪ್ರತಿಯೊಂದು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಇವತ್ತು ಆ ಥರ ದುರಂಕಾರ ಪಟ್ಕೊಂಡು ಹೋಗಿಲ್ಲ. ಬಟ್ ಇದು ನೋಡ್ತಾ ತುಂಬ ಕೆಟ್ಟ ಮೆಸೇಜ್ ಕೊಡ್ತಾವ್ರೆ ದರ್ಶನ್, ಆ ಥರ ಅನಿಸ್ತದೆ. ಯಾಕಂದರೆ ರಾಜ್ಕುಮಾರ್ ಬಂಗಾರ ಮನುಷ್ಯ ಮಾಡಿದಾಗ ಒಳ್ಳೆ ಮೆಸೇಜ್ ಕೊಟ್ಟಿದ್ದರು. ಮೆಸೇಜ್ ಕೊಟ್ಟಾಗ ಎಷ್ಟೋ ಜನ ಬೆಂಗಳೂರು ವಲಸೆ ಬಂದಿರೋಲ್ಲ ಮತ್ತೆ ವಾಪಸ್ಸು ಅವ್ರು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದರು. ಆ ಥರ ಒಂದು ಮಾದರಿ ಆಗಬೇಕು. ಪ್ರತಿಯೊಂದು ಅದು ಏನೇ ರಾಜ್ಕುಮಾರ್ ತತ್ವ ಸಿದ್ಧಾಂತ ಆದರ್ಶಗಳು ತೊಗೊಂಡು ಮತ್ತೆ ರೈತ ಪಿತಾಪಿ ಕೆಲಸ ಮಾಡಲಿಕ್ಕೆ ಹೋದರು. ಬಟ್ ಆ ಥರ ಮೆಸೇಜ್ ಕೊಟ್ಟಾಗ ಖಂಡಿತವರು ಒಳ್ಳೇದು. ಯಾಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸಣ್ಣ ಮಕ್ಕಳ ಮನಸ್ಸಲ್ಲೂ ಉಳ್ಕೊಂಡಿದ್ದಾರೆ ಅಂದರೆ ಅವ್ರ ಬಿಹೇವಿಯರ್. ಸರ್, ಈಗ ದರ್ಶನ್ ಹೆಸರಲ್ಲಿ ರೌಡಿ ಶೀಟರನ್ನು ಓಪನ್ ಮಾಡಬೇಕು ಅನ್ನೋದು ಕೇಳಿ ಬರ್ತಾ ಇರುವಂಥದ್ದು. ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಶಾಕಿಂಗ್ ನ್ಯೂಸ್. ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇಂತಹದ್ದೊಂದು ರೌಡಿ ಶೀಟರ್ ಅನ್ನೋ ಹೆಸರೇ ಕೇಳಿ ಬಂದಿಲ್ಲ. ಸೊ ಇದ್ರ ಬಗ್ಗೆ ಖಂಡಿತ ಆ ಥರ ಒಂದು ಕ್ಲಾಸಲ್ಲಿ ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಆ ಥರ ಏನು ಆ ಥರ ಕ್ಲಾಸಸ್ ಇದೆ, ಖಂಡಿತವಾಗ್ಲೂ ಓಪನ್ ಮಾಡಬೇಕು. ಯಾಕಂದರೆ ಈಗಾಗಲೇ ಹಲವಾರು ಬಾರಿ ಮಾಧ್ಯಮಗಳು ಕೂಡ ನೋಡಿದೆ ನಾನು. ಬಟ್ ಅದು ಬಿಟ್ಟು ನಾನು ಆ್ಯಕ್ಚುಲಿ ಅವ್ರೇನು ಇವಾಗ ರೌಡಿ ಶೀಟರ್ ಓಪನ್ ಮಾಡಬೇಕಂದ್ರೆ ಪೊಲೀಸವರು ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರ್, ಇದನ್ನು ಬಿಟ್ಟು ದರ್ಶನ್ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಬೇಡ ಅನ್ನೋ ಒಂದು ವಾದ ವಿವಾದಗಳು, ಪರ ವಿರೋಧದ ಕೂಗು ಕೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ಸರ್ ಬ್ಯಾನ್ ಮಾಡಬೇಕಾ? ಅಲ್ಲ, ಇಷ್ಟೆಲ್ಲ ಕಣ್ಣಾರೆ ನೋಡಿದಾರಲ್ಲ. ನಾನು ಹೇಳೋದು ಇಷ್ಟೆಲ್ಲ ಕಣ್ಣಾರೆ ನೋಡಿ ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನೋಡಿದರೆ ಪ್ರತಿಯೊಬ್ಬರಿಗೂ ಮೆಸೇಜ್ ಮುಟ್ಟಿದೆ. ಇದು ಯಾರು ತಪ್ಪು ಯಾರು? ಯಾಕಂದರೆ ಇವತ್ತು ನೋಡಿ, ರೇಣುಕಾ ಸ್ವಾಮಿಯವ್ರ ಕುಟುಂಬ ಸರ್ವನಾಶ ಆಯಿತು. 5 ತಿಂಗಳು ಗರ್ಭಿಣಿ ಆತನ ಹೆಂಡ್ತಿ, ವಯಸ್ಸಾದ ತಂದೆ ತಾಯಿ, ಇನ್ನೊಂದು ವಯಸ್ಸಾದ ಅಜ್ಜಿ, ಇಡೀ ಆ ಕುಟುಂಬಕ್ಕೆ ಅವನು ರೇಣುಕಾ ಸ್ವಾಮಿ ಬೆನ್ನೆಲುಬಾಗಿ ನಿಂತಿದ್ದ. ಪ್ರತಿಯೊಬ್ಬ ಅವ್ನು ದುಡ್ದು ತಂದಾಕಿದ್ರೆ ಮನೆ ಜೀವನ ನಡೆಯೋದು. ಆ ಥರ ಇವತ್ತು ಯಾರು ತಂದಾಕ್ತಾರೆ? ಆ ಗರ್ಭಿಣಿಗೆ ನಾಳೆ ದಿನ ಮಗುವಾದಾಗ ತಂದೆ ಎಲ್ಲಿ ಅಂತ ಹೇಳಿದ್ರೆ ತಾಯಿ ಏನು ಹೇಳ್ತಾಳೆ? ಅದೆಲ್ಲ ಆ್ಯಕ್ಚುಲಿ ಅದು ಅರ್ಥ ಮಾಡ್ಕೊಬೇಕು. ದರ್ಶನ್ ವಯಸ್ಸಿಗೆ ದರ್ಶನ್ ಅಟ್ಲೀಸ್ಟ್ ಕರೆದು ಬುದ್ಧಿ ಏನು ಮಾಡಬೇಕು. ಇಲ್ಲಾಂದ್ರೆ ಯಾವುದೋ ಚಿತ್ರದುರ್ಗದ ಪೊಲೀಸವರು ಇಲ್ಲಿರೋ ಸೈಬರ್ ಕ್ರೈಮ್ಗೂ ಒಂದು ಕಂಪ್ಲೇಂಟ್ ಕೊಟ್ಟು ಇವರಿಗೆ ಜ್ಞಾನ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಅಟ್ಲೀಸ್ಟ್ ಇಲ್ಲಿ ಕರೆದು ಅವನ್ನೇ ಕರೆಸಿ, ಪೊಲೀಸರೇ ಕರೆಸ್ತಾಯಿದ್ದು, ಆ ವಾರ್ನ್ ಮಾಡ್ತಾರೆ, ಕಳಿಸ್ತಾಯಿದ್ರು. ಜೀವ ತೆಗಿಯೋ ಮಟ್ಟಕ್ಕೆ ಹೋಗಬಾರ್ದು. ಅವರು ಕಾನೂನು ಯಾವತ್ತೂ ಯಾರ ಕೈಗೆ ತೊಗೊಬಾರ್ದು. ಬಟ್ ಅವರು ಮಾಡಿರೋದು ಖಂಡಿತವರು ತಪ್ಪು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಸರ್, ಈಗಷ್ಟೇ ಸ್ಟಾರ್ ನಟರುಗಳು ಒಬ್ಬೊಬ್ಬರಾಗಿ ಸಿನಿಮಾ ಅವರ ಡೇಟನ್ನು ಅನೌನ್ಸ್ ಮಾಡಿ ಬರ್ತಾ ಇತ್ತು. ಥಿಯೇಟರ್ಗಳು ಮುಚ್ಚುವ ಹಂತದಲ್ಲಿದ್ದರೂ ಕೂಡ ಸ್ಟಾರ್ ಸಿನಿಮಾಗಳಿಂದಾಗಿ ಒಂದೊಂದೇ ತೆರೆಯಕ್ಕೆ ಕೂಡ ಶುರುವಾಯಿತು. ಇದರ ಮಧ್ಯೆ ಈ ಥರದ ಒಂದು ಬೆಳವಣಿಗೆ ಚಿತ್ರರಂಗಕ್ಕೆ ಎಷ್ಟು ಮಾರ್ಕವಾಗಿದೆ ಅಥವಾ ಎಫೆಕ್ಟ್ ಆಗಿದೆ ಅಂತೇಳಿ? ಖಂಡಿತ ಅಲ್ಲಮ್ಮ. ಯಾಕಂದರೆ ಇವತ್ತು ಎಲ್ಲ ಸೂಪರ್ ಸ್ಟಾರ್ ನಮ್ಮಲ್ಲಿ 5-6 ಜನ ಇದ್ದಾರೆ. ಸುದೀಪ್ ಅವರು, ದರ್ಶನ್ ಅವರು, ಶಿವಣ್ಣ, ಧ್ರುವ ಸರ್ಜಾ, ಡಾಲಿ ಧನಂಜಯ್, ಧ್ರುವ ಸರ್ಜಾ, ಇನ್ನೂ ಅನೇಕರು ಹಂಗಿದ್ದಾರೆ, ದುನಿಯಾ ವಿಜಯ್ ಇವೆಲ್ಲ. ಬಟ್ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು. ಯಾಕಂದರೆ ಪ್ರತಿಯೊಂದು ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಚೇಂಬರಿಂದ. ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಇವಾಗೂ ಕೇಳ್ಕೊತೀನಿ ಅವ್ರಿಗೆ,
ವರ್ಷಕ್ಕೆ 2 ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಉಳಿಸಿ. ಯಾಕಂದರೆ ಆವತ್ತು ರಾಜ್ಕುಮಾರ್ ಅವ್ರ ಕಾಲದಿಂದ ಅನೇಕ ನಟಗಳು ಒಬ್ಬೊಬ್ಬರು 3 ಸಿನಿಮಾ 4 ಸಿನಿಮಾ ಮಾಡಿ ರಿಲೀಸ್ ಆಗೋದು ಒಂದು ವರ್ಷಕ್ಕೆ. ಇಡೀ ಕರ್ನಾಟಕದ ಎಷ್ಟು ಸುಮಾರು 800 ಚಿಲ್ಲರೆ ಸಿಂಗಲ್ ಸ್ಕ್ರೀನ್ ಇತ್ತು. ಅಷ್ಟು ಥಿಯೇಟ್ರ್ಗಳು ಬಿಸಿ ಇರ್ತಾಯಿತ್ತು. ಎ ಸೆಂಟ್ರು, ಬಿ ಸೆಂಟ್ರು, ಸಿ ಸೆಂಟ್ರು ಅಂತ. ಇಡೀ ಉದ್ಯಮ ಕೂಡ ಸಂತೃಪ್ತಿಯಾಗಿತ್ತು. ಇವತ್ತು ತಾವೆಲ್ಲ ಒಂದೊಂದು ಸಿನಿಮಾ ಮಾಡುವ ಮುಖಾಂತರ 2 ವರ್ಷಕ್ಕೆ 1 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡುವ ಮುಖಾಂತರ ಯಾಕಂದರೆ ಕನ್ನಡ ಚಿತ್ರ ನಶಿಸಿ ಹೋಗ್ತಾಯಿದೆ. ಆಮೇಲೆ ಹೊಸಬ್ರು ಏನು ಬರ್ತಾಯಿದ್ದಾರೆ ಅವರು ಕೂಡ ನಶಿಸಿ ಹೋಗ್ತಾಯಿದ್ದಾರೆ. ಅಟ್ಲೀಸ್ಟ್ ಈ ಥರ ಒಂದು ಎಲ್ಲ ಸ್ಟಾರ್ಗಳ ಸಿನಿಮಾ 2 ಸಿನಿಮಾ ಆದರೂ ಕೂಡ ಇವ್ರ ಹಿಂದೆ ಫಾಲೋ ಅಪ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ 2-3 ನಟರುಗಳು ಉಟ್ಕೊತಾರೆ. ಯಾಕಂದರೆ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಜವಾಬ್ದಾರಿ ಅಲ್ಲ, ಇದು ನಟರುಗಳ ಮೇಲೆ ಅವ್ರು ಕೂಡ ಜವಾಬ್ದಾರಿ ಇದೆ. ದಯವಿಟ್ಟು ಆ ಜವಾಬ್ದಾರಿ ತೊಗೊಂಡು ಇನ್ಮೇಲಾದರೂ ಚಿತ್ರರಂಗ ಉಳಿಸೋದು ಕೆಲಸ ದಯವಿಟ್ಟು ಅವ್ರು ಮಾಡಬೇಕು. ಸರ್, ಪ್ರತಿ ಸಲ ಏನಿದ್ರು, ಯಾಕಂದರೆ ನೀವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ, ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಆಲಿಸಿದ್ರ. ಬಟ್ ಈ ಒಂದು ವಿಚಾರಕ್ಕೆ ಯಾಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿಂದೇಟ ಆಗ್ತಾ ಇದೆ? ಚಿಕ್ಕ ಪುಟ್ಟ ನಟರಾದರೆ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಚಿತ್ರರಂಗದಿಂದ ದೂರ ಇಡ್ತಾರೆ. ದರ್ಶನ್ತ ವಿಚಾರಕ್ಕೆ ಬಂದಾಗ, ಒಬ್ಬ ಸ್ಟಾರ್ ನಟನ ಹೆಸರು ಬಂದಾಗ ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ, ಯಾವುದೇ ಕ್ರಮ ಕೈಗೊಳ್ಳೋಕ್ಕೆ ಯಾಕೆ ಮುಂದಾಗ್ತಿಲ್ಲ ಅಂತ? ಮೇಡಮ್, ನಾನು ಕೂಡ ಕೆಲವರು ನಮ್ಮ ಉದ್ಯಮದವರೇ ಕೆಲವರು ತ್ಯಾಪೆ ಹಾಕಮ್ಮೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಅದು ನೀವು ಕೊಡೋಂಗಿದ್ರೆ ಖಡಕ್ಕಾಗಿ ಕೊಡಿ. ಸುಮ್ಮನೆ ಅಡ್ಗೋಡೆ ಮೇಲೆ ದೀಪ ಇಡೋ ಥರ ತ್ಯಾಪೆ ಸಾರಿಸೋ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮಾಡಿ ಕರೆಕ್ಟ್ ನ್ಯಾಯ ಇದೆ. ಇಡೀ ಮಾಧ್ಯಮ ಸುಳ್ಳು ಹೇಳುತ್ತಾ? ಪೊಲೀಸ್ದವ್ರು ಸುಳ್ಳು ಹೇಳ್ತಾರಾ? ಬರ್ತಾ ಇಲ್ವಾ ಎಲ್ಲ? ಪ್ರತಿಯೊಬ್ಬರಿಗೂ ಏನೇನು ಆಗ್ತಾಯಿದೆ, ಏನು ಹೋಗ್ತಾಯಿದೆ ಅಂತ ಗೊತ್ತಿಲ್ವಾ? ಅಟ್ಲೀಸ್ಟ್ ಇದು ಪ್ರೂವ್ ಆಗೋರ್ಗೆ ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರೂವ್ ಆದರೆ ಅಟ್ಲೀಸ್ಟ್ ಆಯಿತು ಅಂತ ಬ್ಯಾನ್ ಅಂತ ಮಾಡಬೇಕು. ಬ್ಯಾನ್ ಬೇಡ, ಅಸಹಕಾರ ಮಾಡಲಿ. ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಬ್ಯಾನ್ ಅಂದರೆ ಅಸಹಕಾರ. ಬಟ್ ಅಟ್ಲೀಸ್ಟ್ ಹೇಳ್ದ ಒಂದು ನಟನ ಇದು ಮಾಡೋಕೆ ಅಟ್ಲೀಸ್ಟ್ ಡಿಸಿಪ್ಲಿನ್ ಮೇಂಟೈನ್ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾಕಂದರೆ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದಂಥ ಒಬ್ಬ ನಟಿಯನ್ನು ಅಲ್ಲಿಯ ಇಂಡಸ್ಟ್ರಿ ಬ್ಯಾನ್ ಮಾಡುತ್ತೆ. ಇಂತಹ ಒಂದು ಕೊಲೆ ಪ್ರಕರಣ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಅಂದಾಗ ಫಿಲಮ್ ಚೇಂಬರ್ ಅದಕ್ಕೆ ಒಂದು ಸ್ಟ್ರಾಂಗ್ ಏನಾದರೂ ಒಂದು ತಗೋಬೇಕು ಡಿಸಿಷನ್. ಬಟ್ ಯಾರು ಕೇಳಿದ್ರು ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಮಾಡ್ತೀವಿ, ಸಭೆ ಮಾಡ್ತೀವಿ, ಸಭೆಯಲ್ಲಿ ಕೈಗೊಳ್ತೀವಿ, ಇದೇ ಮಾತನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಖಂಡಿತ ಅಲ್ಲ, ಅದು ಗೊತ್ತಿಲ್ಲ. ಯಾಕಂದರೆ ಬೇರೆ ರಾಜ್ಯದ ವಾಣಿಜ್ಯ ಮಂಡಳಿ ನೋಡ್ಕೊಂಡು ಕಲಿಬೇಕು. ಖಂಡಿತವಾಗ್ಲು ಇಂಥ ಗಟ್ಸಾಗಿ ತೊಗೊಬೇಕು. ಖಂಡಿತವಾಗ್ಲು ನಾನು ಇದ್ದಿದ್ದರೆ ಇಮಿಡಿಯೇಟ್ ನಾನು ಆಫೀಸ್ ಬೇರೆ ಮೀಟಿಂಗ್, ಇ ಸಿ ಮೀಟಿಂಗ್ 100% ತೊಗೊತಾ ಇದ್ದೆ ನಾನು. ಇವತ್ತು ನಾನು ನಮ್ಮ NM ಸುರೇಶ್ ಅವ್ರು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಒಂದು ಅಸಹಕಾರ ಕೊಡಿ, ಒಂದು ಮೆಸೇಜ್, ಒಂದು ವಾರ್ನಿಂಗ್ ಕೊಡಿ. ನೀವು ಅಧ್ಯಕ್ಷರು, ಇಡೀ ಚಿತ್ರರಂಗದ ಒಂದು ಪ್ರತಿನಿಧಿ, ನೀವು ಒಂದು ವಾರ್ನಿಂಗ್ ಕೊಡಿ. ಇಂಥ ಕೆಟ್ಟ ಕೆಲಸಕ್ಕೆ ದಯವಿಟ್ಟು ಇದಾಗೋದಾಗಲಿ ದಯವಿಟ್ಟು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಬೇಡಿ. ದಯವಿಟ್ಟು ಒಳ್ಳೆ ಡಿಸಿಷನ್ ತೊಗೊಳ್ಳಿ. ಸರ್, ನಿನ್ನೆ ಒಂದು ಮೀಟಿಂಗ್ ಆಗಿರುತ್ತೆ, ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಹೌದು, ಹೇಳ್ತಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕರೆದಿರುವಂಥ ಮೀಟಿಂಗ್ ಅಂತ. ಯಾಕೆ ಸರ್ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಯಾಕೆ ಅದರಲ್ಲಿ ಭಾಗಿಯಾಗಿಲ್ಲ? ಅವರು ಕೂಡ ಫಿಲಮ್ ಚೇಂಬರಲ್ಲಿ ಇದ್ದಾರೆ ಸದಸ್ಯರಾಗಿ. ಕಾರ್ಯದರ್ಶಿಗಳು ಯಾಕೆ ಭಾಗಿಯಾಗಿಲ್ಲ? ಯಾಕಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಗಳಿಗೆ ಅದರ ಒಂದು ಡಿಸಿಷನ್ ತಗೊಳ್ಳುವಂಥ ಒಂದು ರೈಟ್ಸ್ ಇರುತ್ತೆ. ಅವ್ರು ಯಾಕೆ ಹಿಂದೇಟ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ಇದು ಈಗ ಕಲಾವಿದರ ಸಂಘ, ಯಾಕಂದರೆ ಅವರು ಮೊನ್ನೆ ಅವರು ಕಲಾವಿದರ ಸಂಘಕ್ಕೆ ಮೆಸೇಜ್ ಮುಗಿಸಿದ್ರು. ಬಟ್ ಕಲಾವಿದರ ಸಂಘದವ್ರು ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಅದು ಗೊತ್ತಿಲ್ಲ. ನಮಗೆ ಮೇಯ್ನ್ ಬೇಕಾಗಿದ್ದು ನಾವು ಎದುರು ನೋಡ್ತಾ ಇದ್ದು ಏನು ಡಿಸಿಷನ್ ತೊಗೊತಾರೆ ಅನ್ನೋದು ಮುಖ್ಯ ಆಗಿತ್ತು. ಸುಮ್ಮನೆ ಬೇಕಾಬಿಟ್ಟು ತೊಗೊಳ್ಳೋದಲ್ಲ, ನಾವು ಏನು ತೊಗೊತಾರೆ ಅನ್ನೋದು ಕಾಯ್ತಾಯಿದ್ದು. ಬಟ್ ಅದು ತೊಗೊಳ್ಲಿಕ್ಕೆ ಆಗಬಾರ್ದು. ಅದು ಇದು ಯಾಕಂದರೆ ಕಣ್ಣು ಮುಂದೆ ನಡೀತಾ ಇರಬೇಕು. ಅಟ್ಲೀಸ್ಟ್ ತೊಗೊಂಡು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಹಾಂ, ಈಗ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಕಷ್ಟಕ್ಕೆ ಒಳಗಾಗಿರುವವರು ನಿರ್ಮಾಪಕರು. ಅವರನ್ನು ನಂಬಿ ಒಂದಿಷ್ಟು ಬಂಡವಾಳವನ್ನು ಹಾಕ್ತಾರೆ. ಬಟ್ ಆ ಸಿನಿಮಾಕ್ಕೆ ಮುಂದೆ ಯಾವ ಥರ ಸಂಕಷ್ಟ ಎದುರಾಗುತ್ತೆ? ಯಾಕಂದರೆ ಡೆವಿಲ್ ಸಿನಿಮಾ ಸುಮಾರು 50 ಕೋಟಿಗಿಂತ ಹೆಚ್ಚು ಬಜೆಟಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಚಿತ್ರ. ಈಗ ಶೂಟಿಂಗ್ ಈಗಷ್ಟೇ 25% ಆಗಿದೆ ಅಂತ ಸುದ್ದಿ ಕೇಳಲ್ಪಟ್ವಿ. ಸೊ ಚಿತ್ರ ತಂಡಕ್ಕೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಇದರ ಜೊತೆಗೆ 1-2-3 ಸಿನಿಮಾಗಳಿಗೆ ಸೈನ್ ಹಾಕಿದ್ದಾರೆ. ಸೊ ಆ ನಿರ್ಮಾಪಕರ ಪರಿಸ್ಥಿತಿ ಏನು ಅಂತ ಆ ನಿರ್ಮಾಪಕರಿಗೆ ಗೊತ್ತಾಗಬೇಕಮ್ಮ. ಇವತ್ತು ಮಿಲನ ಪ್ರಕಾಶ್ ಅವರು ಡೆವಿಲ್ ಅನ್ನೋ ಸಿನಿಮಾ ನಿರ್ಮಾಣ ಮಾಡ್ತಾರೆ. ಪಾಪ ಅಪ್ಪನ ಕಷ್ಟ ಅವ್ರಿಗೆ ಗೊತ್ತು. ಬಟ್ ಇವಾಗ ಯಾರೇ ಆಗಲಿ, ಒಬ್ಬ ನಟ ತನ್ನ ನಿರ್ಮಾಪಕನ ಚಿತ್ರ ಅಡ್ವಾನ್ಸ್ ತೊಗೊಂಡು ಪಿಕ್ಚರ್ ಶೂಟಿಂಗ್ ಮಾಡಬೇಕು, ಅಷ್ಟು ಜನದ ಜೀವನ ಇದೆ,
ನಿರ್ಮಾಪಕರು ಉಳಿಸ್ಬೇಕು ಅನ್ನೋ ಮನೋಭಾವನೆ ಇದ್ದಿದ್ದು ಇವಾಗ ಈ ಥರ ಕೆಲಸ ಎಲ್ಲ ಮಾಡ್ತಾಯಿರಲ್ಲ. ತನ್ನ ಅಡ್ವಾನ್ಸ್ ತೊಗೊಂಡು ತನ್ನ ಕೆಲಸ ಮುಗಿಸ್ಕೊಟ್ಟು ಇರಬೇಕು, ಜವಾಬ್ದಾರಿ ಇರಬೇಕು. ಈ ಥರ ಯಾರೋ ಪೋಸ್ಟ್ ಇದು ಮಾಡ್ದ ಹಿಂದೆ ಯಾವುದು ಪೋಸ್ಟ್ ಮಾಡೇ ಅಲ್ವಾ, ಮಾಡ್ತಾರೆ ಜನಗಳು. ನಾವುಗಳಿರೋದೇ ಪೋಸ್ಟ್ ಮಾಡೋಕ್ಕೆ, ನಮಗೆ ಕೆಟ್ಟದಾಗ ಪೋಸ್ಟ್ ಮಾಡ್ತಾರೆ, ಒಳ್ಳೆಯದು ಪೋಸ್ಟ್ ಮಾಡ್ತಾರೆ. ಹಂಗಂತ ನಾವು ತಲೆ ಕಟ್ಸ್ಕೊಳಕ್ಕಾಗ್ತದ? ಈ ಥರ ಒಂದು ಡಿಸಿಷನ್ ಬರಬಾರ್ದಾಯಿತು. ಯಾಕಂದರೆ ನಾನು ನಂಬ್ಕೊಂಡು ಇನ್ನೂ 4 ಜನ ನಿರ್ಮಾಪಕರಿದ್ದಾರೆ, ಅವ್ನು ಉಳ್ಸೋಣ ಬೆಳೆಸೋಣ ಅನ್ನೋ ಒಂದು ಮನೋಭಾವನೆ ದರ್ಶನ್ಗೂ ಬೇಕು. ಸರ್, ಇನ್ನೊಂದು ಕಡೆ ನೀವು ಗಮನಿಸಿರ್ಬೋದು, ಕೊಲೆಗಾರರಿಗೆ ಪೊಲೀಸರೇ ರಕ್ಷಣೆ ಕೊಡ್ತಾ ಇದ್ದಾರಾ ಅಂತ ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಶಾಮಿಯಾನ ಹಾಕಿ ಪೆಂಡಾಲ್ ಹಾಕಿ ಮುಚ್ಚಿದಾರಂತೆ. ಈ ಬೆಳವಣಿಗೆ ನೋಡಿದರೆ ಕೊಲೆಗಾರರಿಗೆ ರಕ್ಷಣೆ ಕೊಡ್ತಿದ್ದಾರಾ ಸಮಾಜದಲ್ಲಿ ಅಂತ? ಯಾಕಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಏನು ಶಾಮಿಯಾನ, ನಾನು ಮಾಧ್ಯಮದಲ್ಲಿ ನೋಡಿದೆ, ಶಾಮಿಯಾನ ಹಾಕಿದ್ದು ನಿಜವೂ ತಪ್ಪದು. ಅದು ಬೇರೆ ಥರ ಮೆಸೇಜ್ ಹೋಗುತ್ತೆ. ಯಾಕಂದರೆ ಜನಗಳು ಚದುರಿಸೋದು ಎಷ್ಟತ್ತಮ್ಮ. ಕರೆಕ್ಟ್ ಆ ಕಡೆ ಕಾರ್ನರ್, ಈ ಕಡೆ ಕಾರ್ನರ್, ಇನ್ನೊಂದು ರೋಡ್ ಇದೆ ಆ ಕಡೆ ಕಾರ್ನರ್, ಕರೆಕ್ಟ್ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತ್ ಮಾಡಿದರೆ ಯಾರು ಬರ್ತಾರೆ ಸ್ಟೇಷನ್ ಮುಂದೆ? ಯಾರೂ ಬರೋದಿಲ್ಲ. ಪೆಂಡಾಲ್ ಹಾಕಿದ್ದು ಮಾಡಿದ ಪಾಪ. ಯಾಕಂದರೆ ತುಂಬ ಜನಕ್ಕೆ ಅನುಮಾನ ಕಾಡುತ್ತೆ. ಯಾಕಂದ್ರೆ ನಾನು ಕೂಡ ಪೊಲೀಸ್ ಆಫೀಸರ್ ಮಗ, ಹಾಗಾಗಿ ಯಾಕೆ ನನಗೂ ಒಂಥರ ಅಶೇಮ್ ಆಯಿತು. ಸೊ ಈ ಥರ ಪೆಂಡಲ್ ಹಾಕ್ಬಿಟ್ಟು ಮಾಡ್ತಾರೆ ಅನ್ನೋ ಥರ. ಬಟ್ ಹಾಕ್ಬಾರ್ದಿತ್ತು. ಒಂದಿಷ್ಟು ಜನ ರಾಜಕೀಯ ವಲಯದ ಸಚಿವರು ಕೂಡ ದರ್ಶನ್ ರಕ್ಷಣೆಗೆ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಲ್ಪಟ್ಟಿದ್ದೀರಿ, ನೀವು ಕೇಳಿರ್ತೀರ. ಸೊ ಈ ಕೊಲೆಗಾರರ ಪರ ನಿಂತಿರೋದು ಎಷ್ಟು ಸರಿ ಅಂತ ಅವ್ರ ಮನಸ್ಸಿಗೆ ಅವರೇ ಉತ್ತರ ಕೊಟ್ಕೊಬೇಕು ಮೇಡಮ್. ಯಾವತ್ತೂ ಈ ಥರ ಘಟನೆ ನಡೀತಾ ಇದೆಯಲ್ಲ, ಯಾವ ಮಂತ್ರಿ ಆಗಲಿ ಯಾರೇ ಆಗಲಿ, ನಾನು ಹೇಳೋದು ತನ್ನ ಆತ್ಮಸಾಕ್ಷಿ ಕೇಳ್ಕೊಬೇಕು. ತನ್ನ ಆತ್ಮಕ್ಕೆ ವಂಚನೆ ಮಾಡ್ಕೊಬಾರ್ದು. ಅವ್ನು ಮಾಡ್ತಾ ಇರೋದು ತಪ್ಪು ಅಂತೇಳಿ ಗೊತ್ತಿದ್ದು ಸಪೋರ್ಟ್ ಮಾಡೋಕೆ ಹೋದ್ರೆ ಅವ್ರು ಇನ್ನೆಂಥವ್ರು? ನಾನು ಹೇಳೋದು ಅವ್ನು ಮಾಡಿರೋ ತಪ್ಪು ಒಂದು ಎದ್ದು ಕಾಣ್ತಾ ಇದೆ, ಅವನಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಮಂತ್ರಿಗಳೆಂಥವ್ರು? ಅದು ಮಾಡಬಾರ್ದು. ಅದು ತನ್ನ ಆತ್ಮಸಾಕ್ಷಿಗೆ ಅವರೇ ವಂಚನೆ ಮಾಡ್ಕೊಳಂಗಾಗುತ್ತೆ. ಸರ್, ಕೊನೆಯದಾಗಿ ಕೇವಲ ದರ್ಶನ್ ಅಂತಲ್ಲ, ನಾನು ಮೊದಲೇ ಹೇಳಿದಂಗೆ ಸಾಕಷ್ಟು ನಟರಿದ್ದಾರೆ, ಅವರಿಗೊಂದಿಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅಭಿಮಾನಿಗಳು ಬೇರೆ ಬೇರೆ ಥರ ಸಾಮಾಜಿಕ ಜಾಲದಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಒಂದಿಷ್ಟು ಮತ್ತೆ ಪ್ರೊವೋಕ್ ಮಾಡುವಂಥ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಎಲ್ಲ ವರ್ಗದ ಅಥವಾ ಎಲ್ಲ ಸ್ಟಾರ್ ಅವರ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳು ನಿಜ, ನಾನು ಕೆಲವರು ಅಭಿಮಾನಿನೇ, ನಾನು ಕೂಡ. ನಾನು ಹೇಳೋದು ಅಭಿಮಾನ ಅಷ್ಟೇ ಇಟ್ಕೊಬೇಕು, ದುರಭಿಮಾನ ಇಟ್ಕೊಬಾರ್ದು. ಫಸ್ಟು ನೀವು ನಿಮ್ಮ ತಂದೆ ತಾಯಿನ ಪ್ರೀತಿಸಿ, ನಿಮ್ಮ ಮಕ್ಕಳನ್ನ ಪ್ರೀತಿಸಿ, ನಿಮ್ಮ ಹೆಂಡತಿ ಪ್ರೀತಿಸಿ, ನಿಮ್ಮ ಕುಟುಂಬನ ಪ್ರೀತಿಸಿ. ಫಸ್ಟು ನಿಮ್ಮ ಕುಟುಂಬದ ಕಡೆ ಗಮನ ಕೊಡಿ. ಅದು ಬಿಟ್ಟು ಯಾರು ಅಭಿಮಾನಿ ಅಂತ ಸ್ಟಾರ್ ಕಡ್ದ ಹಾಲು ಇದು ಮಾಡ್ದ, ತನ್ನ ಸತ್ತೋದ್ರೆ ತನ್ನ ಕುಟುಂಬಕ್ಕೆ ನಷ್ಟ ಅಲ್ವಾ? ಯಾರೂ ಬರೋಲ್ಲ, ಹೇಳ್ತೀನಿ ಕೇಳಿ. ಯಾರೊಬ್ಬ ಅಭಿಮಾನಿ ಸತ್ರು ಕೂಡ ಆ ದಿನ ಮಾತ್ರ ಅಯ್ಯೋ ಅಂತಾರೆ, ಒಂದು ನ್ಯೂಸ್ ಆಗುತ್ತೆ, ಆಗೋದು ಬಿಟ್ಟರೆ 3ನೇ ದಿನದಿಂದ ನಟನೂ ಇರೋಲ್ಲ, ಇನ್ನೊಬ್ಬನೂ ಇರೋಲ್ಲ. ನಾನು ಹೇಳೋದು ಯಾಕಂದ್ರೆ ನಾವು ಕಣ್ಣಾರೆ ಎಷ್ಟೋ ಇನ್ಸಿಡೆಂಟ್ ನೋಡಿದ್ದೀವಿ. ನಮ್ಮ ಅಭಿಮಾನಿಗಳು ಏನಂದರೆ ನಿಜವೂ ತುಂಬ ಮುಗ್ಧರು, ತುಂಬ ಓವರ್ ಪ್ರೀತಿ ಕೊಡ್ತಾರೆ. ಬಟ್ ಆ ಓವರ್ ಪ್ರೀತಿ ಕೆಲವು ಟೈಮಲ್ಲಿ ಅವ್ರಿಗೆ ಮುಳ್ಳಾಗುತ್ತೆ. ಬಟ್ ಇನ್ನು ಮುಂದೆ ಆದರೆ ಅಭಿಮಾನ ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ತನ್ನ ನೆಚ್ಚಿನ ನಟನ ಪಿಕ್ಚರಲ್ಲಿ ಆಯಿತಾ ಹೋಗಿ ನೋಡ್ಕೊಂಬರ್ಬೇಕು. ಹಾಲು ಇದು ಮಾಡೋದು, ಮೈ ಮೇಲೆ ಅಚ್ಚೆ ಹಾಕ್ಸ್ಕೊಳ್ಳೋದು. ತನ್ನ ತಂದೆ ತಾಯಿ ಹೆಸ್ರು ಹಾಕ್ಕೊಳ್ಳಿ ರೀ, ತನ್ನ ಅಣ್ಣ ತಮ್ಮದಿರ ಹೆಸ್ರು ಹಾಕ್ಕೊಳ್ಳಿ. ಇದು ಯಾರೋ ನಟನ ಇದಾಕೊಂಡು ನಾವೆಲ್ಲ ಹಾಕ್ಬಾರ್ದು. ಅದು ಫಸ್ಟು ನಮ್ಮ ಅಭಿಮಾನಿಗಳು ಅದೊಂದು ಒಳ್ಳೆ ಬುದ್ಧಿ ಕಲಿಬೇಕು ನಿಜಾಲು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಭಾಮಾ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.